Nishan, how was the Kantara movie? It was good. What did you like? The part about the culture Mm-hmm. in the movie and the climax Mm-hmm. of all the fighting scenes. You like it? Yep. Good job. ಹೇಗಿತ್ತು ಇವತ್ತು? Fantastic, sir. Must watch. Everyone should watch. It would be a blockbuster. ಚಾಪ್ಟರ್ 1 ಇವಾಗ 2 ಬರುತ್ತೆ ಅಂತ ತೋರಿಸ್ಬಿಟ್ಟಿದ್ದಾರೆ. ಮಚ್ ಅವೈಟೆಡ್ ಮೂವಿ. ಇಷ್ಟು ರಾತ್ರಿ ಬಂದು ನೋಡಿದ್ದಕ್ಕೂ ಸಾರ್ಥಕ ಆಯಿತು ಅನಿಸ್ತಿದೆ. ಇಟ್ಸ್ ವಂಡರ್ಫುಲ್. ಮತ್ತೆ ರಾಜೀವ್ ಇದ್ದಾರೆ, ಆಲ್ಬನಿ ನ್ಯೂಯಾರ್ಕ್. ಹೇಳಿ ಸರ್, ಹೇಗಿತ್ತು ಮೂವಿ ಕಾಂತಾರ? ಜಸ್ಟ್ ತಾನೇ ಮುಗಿಸ್ಕೊಂಡು ಬರ್ತಾ ಇದ್ದೀವಿ ಕಾಂತಾರ ಚಾಪ್ಟರ್ 1. ಇನಿಷಿಯಲಿ ಸ್ಲೋ ಆಗಿ ಶುರು ಆದರೂ ಓ ಮೈ ಗಾಡ್, ಇಂಟರ್ವಲ್ ಆದಮೇಲೆ ಇಟ್ ಟುಕ್ ಅಸ್ ಟು ಡಿಫ್ರೆಂಟ್ ಲೆವೆಲ್. ಡಿಫ್ರೆಂಟ್ ಗುಳಿಗ, ರಾಹು ಗುಳಿಗ, ಅಗ್ನಿ ಗುಳಿಗ ಎಂದು ಕೇಳಲಾರದಂತಹ ಟರ್ಮ್ಗಳು. ಫೈನಲಿ ಶಿವಸಂಭೂತ ಕ್ಲೈಮ್ಯಾಕ್ಸ್. ಓ ಮೈ ಗಾಡ್, ಇಟ್ಸ್ ಲೈಕ್ ಔಟ್ ಆಫ್ ನೋವೇರ್. ಥ್ಯಾಂಕ್ ಯು. 80 ವರ್ಷದ ನಾರಾಯಣ ರಾವ್ ಬೆಂಕಿ ಇದ್ದಾರೆ, ಅಮೆರಿಕ ಆಲ್ಬನಿಲ್ ನೋಡಿದ್ದಾರೆ. ಮೂವಿ ಹೇಗಿತ್ತಪ್ಪಾಜಿ? ಮೂವಿ ನೋಡಲಿಕ್ಕೆ ಭಾಳ ಚೆನ್ನಾಗೈತಿ. ಆದರೆ ನಡೆಯೋ ಲವ್ ಸೀನ್ ಇಲ್ಲ. ಮಕ್ಕಳು ಹೆಂಗೆ ಬೆಳೆಸ್ಬೇಕು ಅಂತ ಇಲ್ಲ. ಒಂದು ನಿಯತ್ತಾಗಿ ಪೂಜೆ ಬೇಕು, ದೇವರು ಅಂತಾರ. ನಿಯತ್ತಾಗಿ ಯಾವ ರೀತಿ ಶಿವನ ಎತ್ತೋ ಇದು ಎತ್ತೋ ಅನ್ನೋದೊಂದಿತ್ತು ನೋಡಿ ಸನ್ನಿವೇಶ ಬರಬೇಕಾಗಿತ್ತು. ಬರೀ ಪವಾಡ ಒಂದು ಮೈ ಮ್ಯಾಗ ಒಬ್ಬನ ಮೈ ಮ್ಯಾಗ ಬರ್ತೈತೆ ಹೊರತು ಇನ್ನೊಬ್ಬರನ್ನೇ ಬರೋದಲ್ಲ. ಈ ಡಾಮಿನೇಟ್ಸ್ ಅದರ್ಸ್ ಸಮ. ಇಟ್ ಇಸ್ ಒಂದು ಸಲ ಬಿಟ್ಟು ಯಾಕೆ 10 ಸಲ ನೋಡಿದ್ರೆ ಏನು ಬೇಜಾರು ಬರೋದಿಲ್ಲ. ಬರೀ So nice. It was like a great movie, you know. I will suggest everybody to come and watch the movie. ಹೇಗಿತ್ತು ಮೂವಿ? ತುಂಬ ಚೆನ್ನಾಗಿತ್ತು. ಮೊದಲನೇ ಶೋ ನೋಡೋದು ತುಂಬ ಅಪರೂಪ. ನಾನು ಇವತ್ತಿನ ದಿವಸ ಬಂದು ಮೊದಲನೇ ಶೋ ನೋಡಿದ್ದೀನಿ. ತುಂಬ ಥಿಯೇಟರಲ್ಲಿ ಇದು ಸೌಂಡ್ ಬಾಕ್ಸಲ್ಲಿ ಏನೋ ಪ್ರಾಬ್ಲಮ್ಮು ಅಥವಾ ಮೂವಿಲೇ ಒರಿಜಿನಲ್ ಪ್ರಾಬ್ಲಮ್ ಏನೋ ಗೊತ್ತಿಲ್ಲ. ಡೈಲಾಗ್ ಕೇಳಿಸ್ದೇ ಇರೋಷ್ಟು ಮ್ಯೂಸಿಕ್ಕಿನ ಅಬ್ಬರ ಇದೆ ಅಂತ ಅನಿಸ್ತು. ಮ್ಯೂಸಿಕ್ ಕೇಳಿಸ್ಕೊಳ್ಳಿಕ್ಕೋಸ್ಕರ ಇನ್ನೊಂದ್ಸತಿ ಬಂದು ಪಿಕ್ಚರ್ ನೋಡಬೇಕಾಗುತ್ತೆ. ಪಿಕ್ಚರ್ ತುಂಬ ಚೆನ್ನಾಗಿದೆ. ಸೆಕೆಂಡ್ ಹಾಫ್ ಅಂತೂ ತುಂಬ ಅದ್ಭುತವಾಗಿದೆ ಅಂತ ಹೇಳ್ಬೋದು. ಪ್ರದೀಪ್, ಹೇಗಿತ್ತು ಮೂವಿ ಕಾಂತಾರ ಚಾಪ್ಟರ್ 1? ಕಾಂತಾರ ಚಾಪ್ಟರ್ 1 ಇದು ಮೂವಿ ನಂಬರ್ 1. ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಇದರಲ್ಲಿ ಫಸ್ಟ್ ಹಾಫ್ ಸ್ವಲ್ಪ ತುಂಬ ಅಬ್ಬರ ಇತ್ತು. ಬಟ್ ಸೆಕೆಂಡ್ ಹಾಫ್ ಮಾತ್ರ ಇಟ್ ಟೇಕ್ಸ್ ಟು ಹೈಯೆಸ್ಟ್ ಲೆವೆಲ್. ಆ್ಯಕ್ಚುಲಿ ತುಂಬ ಒಳ್ಳೆ ಇದು ದೈವದ ಬಗ್ಗೆ ಚೆನ್ನಾಗಿ ಹೇಳಿದ್ದಾರೆ. ಜನ ಮತ್ತು ನಾಡು ಕಾಡು ಬಗ್ಗೆ ಜನವನ ಹೆಂಗೆ ಘರ್ಷಣೆ ಆಗುತ್ತೆ ಮತ್ತು ಒಳ್ಳೆ ಹ್ಯಾಂಡಲ್ ಮಾಡಿದ್ದಾರೆ ಚೆನ್ನಾಗಿ. ಮತ್ತು ಮ್ಯೂಸಿಕ್ ಮಾತ್ರ ಮಸ್ತಾಗಿತ್ತು. ಮ್ಯೂಸಿಕ್ ಮತ್ತು ಸಾಂಗ್ಸ್ ಒಂದೆರಡು ಚೆನ್ನಾಗಿತ್ತು. ಲಾಸ್ಟಲ್ಲಿ ಎಂಡಿಂಗ್ ಮಾತ್ರ ಲಾಸ್ಟ್ ಆಲ್ಮೋಸ್ಟ್ 1 hour ಕಂಪ್ಲೀಟ್ 1 hour ಲಾಸ್ಟ್ ಸೆಕೆಂಡ್ ಪಾರ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಎವ್ರಿ ಒನ್ ಶುಡ್ ವಾಚ್ ದಿಸ್ ಮೂವಿ. ಥ್ಯಾಂಕ್ ಯು. ಹಲೋ, ಬೆಂಕಿ ಬಸಣ್ಣ ಅವರೇ, ಮೂವಿ ನೋಡಿದ್ರೆ ಕಾಂತಾರ ಚಾಪ್ಟರ್ 1 ಹೇಗಿತ್ತು ಅಂತ ಹೇಳ್ತೀರಾ? ತುಂಬ ಖುಷಿ ಆಗ್ತಾ ಇದೆ. ಇವತ್ತು ಅಮೇರಿಕಾದಲ್ಲಿ ಫಸ್ಟ್ ಶೋನೇ ನೋಡ್ತಾ ಇದ್ದೀವಿ. ಕನ್ನಡದವರು ನಮ್ಮ ಆಲ್ಬನಿ ನ್ಯೂಯಾರ್ಕಲ್ಲಿ ಸುಮಾರು 50 ಜನ ಬಂದಿದ್ವಿ. ಫುಲ್ ಥಿಯೇಟರ್ ಹೌಸ್ಫುಲ್ ಆಗಿತ್ತು. ವಿಜಯದಶಮಿ ದಿವಸ, ದಸರಾ ಹಬ್ಬದ ದಿವಸ ನಮ್ಮ ಕನ್ನಡ ಸಿನಿಮಾ ಅಮೇರಿಕಾದಲ್ಲಿ ರಿಲೀಸ್ ಆಗ್ತಾ ಇರೋದು ತುಂಬ ಖುಷಿ ಕೊಡ್ತಾ ಇದೆ. ಈ ನಮ್ಮ ಆಲ್ಬನಿ ಚಿಕ್ಕೂರು, ಇದರಲ್ಲಿ ಕಾಂತಾರ ಕನ್ನಡ, ಕಾಂತಾರ ತೆಲುಗು, ಕನ್ನಡ, ಕಾಂತಾರ ತಮಿಳು, ಕಾಂತಾರ ಹಿಂದಿ, ಹೀಗೆ ಅನೇಕ ಭಾಷೆಗಳಲ್ಲಿ ಒಂದೇ ಥಿಯೇಟ್ರಲ್ಲಿ ಎಷ್ಟೊಂದು ಕಾಂತಾರಗಳ ಸಿನಿಮಾ ನೋಡೋದು ಫುಲ್ ಖುಷಿ ಕೊಡ್ತು. ಸಿನಿಮಾ ತುಂಬ ಚೆನ್ನಾಗಿದೆ. ಇದಕ್ಕೆ 125 ಕೋಟಿ ಖರ್ಚು ಮಾಡಿದ್ದಾರೆ. ಮೊನ್ನೆ ಸಿನಿಮಾಕ್ಕೆ ಬೇರೆ ಅಬೌಟ್ 15 ಕೋಟಿ ಖರ್ಚು ಮಾಡಿದ್ರು. ಇದು ತುಂಬ ಮೂವಿ ಚೆನ್ನಾಗಿದೆ. ಸೆಕೆಂಡ್ ಹಾಫ್ ಮಾತ್ರ ತುಂಬ ಚೆನ್ನಾಗಿದೆ ಫಸ್ಟ್ ಹಾಫ್ಗಿಂತಲೂ. ಹೀರೋಯಿನ್ ಈಸ್ ದ ಪ್ಲಸ್ ರುಕ್ಮಿಣಿ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸಸ್ಪೆನ್ಸ್ ಇದೆ. ಅಮೇಜಿಂಗ್ ಮೂವಿ. ಎಲ್ಲರೂ ನೋಡಿ. ನಮ್ಮ ಕನ್ನಡ ಮೂವಿ ಇಡೀ ಜಗತ್ತಿನ ತುಂಬ ಗೆಲ್ತಾ ಇದೆ. ನಮ್ಮ ಈ ಕಾಂತಾರ ಮೂವಿನ ಭಾರತೀಯ ಭಾಷೆ ಅಲ್ಲದೆ ಸ್ಪ್ಯಾನಿಷ್ ಭಾಷೆಯಲ್ಲೂ ಸಹಿತ ಮಾಡಿದ್ದಾರೆ. ಸೌತ್ ಅಮೇರಿಕಾದಲ್ಲೂ ರಿಲೀಸ್ ಮಾಡಿದ್ದಾರೆ. ನಮಗೆ ಕನ್ನಡ ತುಂಬ ಹೆಮ್ಮೆ ಆಗ್ತಾ ಇದೆ. ಅಮೇಜಿಂಗ್ ಮೂವಿ. ಎಲ್ಲರೂ ಬಂದು ನೋಡಿ. ಮತ್ತೆ ಬರ್ತಾ ಇದೆ ಮೂವಿ ನೋಡ್ತಾ ಇದ್ರೆ. ಒನ್ ಮೋರ್ ಕ್ವಶನ್ ಸರ್. ಇದು ಡೈರೆಕ್ಟರ್, ರೈಟರ್ ಮತ್ತು ಆಕ್ಟರ್ ಆಗಿ ರಿಷಬ್ ಶೆಟ್ಟಿ ಅವ್ರ ಬಗ್ಗೆ ಏನು ಹೇಳ್ತೀರಿ? ರಿಷಬ್ ಶೆಟ್ಟಿ ಕಂಪ್ಲೀಟ್ ಪ್ಯಾಕೇಜ್. ಅವ್ರ ಆ್ಯಕ್ಟಿಂಗು, ಅವ್ರ ಸ್ಟೋರಿ, ಅವರ ಸಂಭಾಷಣೆ ಎಲ್ಲ ತುಂಬ ಚೆನ್ನಾಗಿ ಬರೆದಿದ್ದಾರೆ. ಈಗ ನಮ್ಮ KGF ಯಶ್ ಅವರೊಂದು ಗ್ಲೋಬಲ್ ಸೂಪರ್ ಪವರ್ ಆಗಿದ್ದಾರೆ ಹೀರೋ. ಅದೇ ರೀತಿ ಈಗ ರಿಷಬ್ ಶೆಟ್ಟಿ ಅವ್ರನ್ನ ಮೀರಿಸಿ ಮುಂದೆ ಹೋಗ್ತಾ ಇದ್ದಾರೆ. ಈಗ ಎಸ್ಪೆಷಲಿ ನಮ್ಮ ಹಿಂದೂಗಳ ಬಗ್ಗೆ, ನಮ್ಮ ಹಿಂದೂ ಆಚರಣೆಗಳ ಬಗ್ಗೆ, ನಮ್ಮ ದೈವದ ಬಗ್ಗೆ ಜಗತ್ತಿಗೆ ಗೊತ್ತಾಗ್ತಾ ಇದೆ. ಹಿಂದೆಲ್ಲ ತಮಾಷೆ ಮಾಡ್ತಾ ಇದ್ರು, ಬಟ್ ಈ ದೈವದ ಬಗ್ಗೆ ಇದೇ ಒಂದು ಈ ನೇಚರು ಮತ್ತು ಈಗ
ನಮ್ಮ ಪ್ರಕೃತಿ ಮತ್ತು ಮನುಷ್ಯನ ಮಧ್ಯೆ ಹೋರಾಟದ ಬಗ್ಗೆ ತುಂಬ ಚೆನ್ನಾಗಿದೆ. ಅದು ಹಿಂದಿನ ಇತಿಹಾಸ ಹೋಗುತ್ತೆ, ಕದಂಬರ ಕಾಲದಿಂದ ಸ್ಟಾರ್ಟ್ ಆಗುತ್ತೆ. ಹಿಂದೆ ಹೇಗಿತ್ತು ಹೇಗಿತ್ತು ಅಂದ್ಬಿಟ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಫಾರೆಸ್ಟಲ್ಲೆಲ್ಲ ಆಗಿರೋದು, ದಟ್ಟ ಕಾಡಿನ ಮಧ್ಯೆ. ಬಟ್ ಕೆಲವು ಜನಕ್ಕೆ ಸ್ಟೋರಿ ತುಂಬ ಕಾಂಪ್ಲೆಕ್ಸ್ ಅನ್ನಿಸ್ತಾ ಇದೆ, ಭಾಳಷ್ಟು ಜನಕ್ಕೆ ಅರ್ಥ ಆಗಿಲ್ಲ. ಎಸ್ಪೆಷಲಿ ಎರಡನೇ ಸರಿ ಬಂದು ನೋಡಿ ನಿಮಗೆ ಸ್ಟೋರಿ ಅರ್ಥ ಆಗುತ್ತೆ, ಯಾಕಂದರೆ ತುಂಬ ಕಾಂಪ್ಲಿಕೇಟೆಡ್ ಇದೆ. ಕೆಲವು ಜನ ಬೇರೆ ಹೊಡೆದಾಟ ಅಂದರು ಸ್ಟಾರ್ಟಿಂಗಿಂದ ಕೊನೆವರೆಗೂ. ಬಟ್ ಹೊಡೆದಾಟದ ಮಧ್ಯೆನೂ ಸ್ಟೋರಿ ಇದೆ. ತುಂಬ ವೈಲೆನ್ಸ್ ಸ್ವಲ್ಪ ಕಡಿಮೆ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅನ್ನಿಸ್ತಾ ಇತ್ತು. ಬಟ್ ಸ್ಟೋರಿ ಚೆನ್ನಾಗಿದೆ. ನಮ್ಮ ರಿಷಬ್ ಶೆಟ್ಟಿ ಅವರಂತರೂ ವೆರಿ ಟ್ಯಾಲೆಂಟೆಡ್. ಚೆನ್ನಾಗಿದೆ. ಒನ್ ಮೋರ್ ಕ್ವಶನ್ ಸರ್. ಸರ್, ಕಾಂತಾರ ಮೊದಲು ಒಂದು ಮೂವಿ ಒಂದಿತ್ತು, ಇವಾಗ ಚಾಪ್ಟರ್ 1 ಅಂತ ಓದಿದೆ. ಲಿಂಕ್ ಇದೆ, ಮತ್ತೆ ನೆಕ್ಸ್ಟ್ ಇನ್ನೊಂದು ಏನಾದರೂ ಬರೋವಂಥದ್ದು ಇದೆಯಾ ಚಾಪ್ಟರ್ಸು? ಕೊನೆಗೆ ಹೇಳ್ತಾರೆ ಚಾಪ್ಟರ್ 2 ಅಂತ. ಅದು ಚಾಪ್ಟರ್ 2 ಡೆಫಿನೆಟ್ ಬರುತ್ತೆ, ಯಾಕಂದರೆ ಕೊನೆಯಲ್ಲಿ ಹೇಳ್ತಾರೆ ಆ ಚಾಪ್ಟರ್ 2 ಎಸ್ಪೆಷಲಿ ಅಲ್ಲೊಂದು ಬೀಳ್ತಾನೆ ಹಳ್ಳ, ಅಲ್ಲಿ ತಗ್ಗು ಹೋಲ್ ಬಗ್ಗೆ ಇದೆ ಅಂತ ಹೇಳ್ತಾರೆ ಕೊನೆಗೆ. ಅದು 2 ವರ್ಷ 3 ವರ್ಷಕ್ಕೊಂದು ಟೈಮ್ ತಗೊಂಡ್ಬಿಟ್ಟು ಮೂವಿ ಮಾಡ್ತಾ ಇದ್ದಾರೆ ರಿಷಬ್ ಶೆಟ್ಟಿ ಅವರು, KGF ಥರ, ನಮ್ಮ ಯಶ್ ಥರ. ಸೊ 2 to 3 ಇಯರ್ಸ್ ತಗೊಂಡ್ಬಿಟ್ಟು ಇನ್ನೂ ಚೆನ್ನಾಗಿ ಬರಲಿ ಚಾಪ್ಟರ್ 2 ಅಂತ ಎಲ್ಲ ನಾವು ಎದುರು ನೋಡ್ತಾ ಇದ್ದೀವಿ. ಇದು ಸೂಪರ್ ಹಿಟ್ ಆಗೋದ್ರಲ್ಲಿ ನೋ ಡೌಟ್, ಸಂದೇಹವೇ ಇಲ್ಲ. ನಮ್ಮ ಕಾಂತಾರ ಚಾಪ್ಟರ್ 1 ಜಗತ್ತಿನ ತುಂಬ ಸೂಪರ್ ಹಿಟ್ ಆಗಲಿ ಅಂತ ಆಶಿಸ್ತೀವಿ. ಗುಡ್. ಮತ್ತೆ ನಿಮ್ಮ ಆಸಕ್ತಿ ಮ್ಯೂಸಿಕ್ ಮತ್ತೆ ಸಾಂಗ್ಸ್, ಫೈಟ್ಸ್ ಅಲ್ಲೆಲ್ಲ ಇದೆ, ಅದ್ರ ಬಗ್ಗೆ ಏನಾದರೂ ಇದೆ? ಫೈಟ್ ತುಂಬ ಚೆನ್ನಾಗಿತ್ತು, ಆದರೆ ಒಂದು 3-4 ಸಾಂಗ್ ಬೇಕಿತ್ತು. ಸಾಂಗ್ಗಳಿಲ್ಲ, ಅವ್ರು ಮಿಸ್ಸಿಂಗ್ ದಟ್. ರೊಮ್ಯಾಂಟಿಕ್ ಆಗಿ ಅಥವಾ ಮಧ್ಯೆ ಒಂದು 3-4 ಸಾಂಗ್ ಇದ್ರೆ ಚೆನ್ನಾಗಿರೋದು. ಇನ್ನೊಂದಂದ್ರೆ ಮೂವಿ ತುಂಬ ಲಾಂಗ್ ಅನ್ಸುತ್ತೆ. 1-2-3 ಸಾಂಗ್ಸ್ ಇದ್ರೆ, ಡಾನ್ಸ್ ಇದ್ರೆ ಇನ್ನೂ ಮೂವಿ ಚೆನ್ನಾಗಿರ್ತಾ ಇತ್ತು.